ಕಡೆ ಸರ್, ಸ್ವಲ್ಪ ಈ ಕಡೆ ನಮಗೆ ಕಾಣ ಸರ್, ಈ ಕಡೆ ನೋಡಿ ಸರ್. ಓಕೆ, ಹಾಂ ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ ಸರ್, ಈ ಕಡೆ ಒಂದಿಷ್ಟು ಹಸಿರೇ ಹಸಿರೇ ಅತಿಥಿ ವರ್ಯರನ್ನ ಸ್ವಾಗತಿಸಬೇಕೆಂದು ತೃತೀಯ ಬಿಕಾಂ ವಿದ್ಯಾರ್ಥಿನಿ ಕೋಮಲರನ್ನ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅಧ್ಯಯನ ವಿಭಾಗ ಹಾಗೂ ಐಪಿಎಸ್ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ವೀರಣ್ಣ ಎಸ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ವಿನಾಯಕ ಸಾಗರ್ ಮಾನ್ಯ ತಹಸೀಲ್ದಾರರು ಚಿಕ್ಕನಾಯಕನಹಳ್ಳಿ ತಾಲೂಕು ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಪ್ರೊಫೆಸರ್ ಯೋಗೀಶ್ ವಿ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲ ಬೋಧಕೇತರ ನನಗೂ ಕೂಡ ನಾನು PUC ಓದಬೇಕಾದ್ರೆ ಒಬ್ಬ IAS ಅಧಿಕಾರಿ ನಾನು ಕಾಲೇಜಿಗೆ ಕಳಿಸಿದ್ರು. ಅವರು ನನಗೆ ಸ್ಫೂರ್ತಿ ಆಗಿತ್ತು. ಸೊ ಸ್ಫೂರ್ತಿಯಾಗಿ ಅವಾಗಿಂದ ನಾವು ಪ್ರಿಪೇರ್ ಮಾಡಬೇಕು ಅನ್ನೋ ಮನೋಭಾವನೆ ಬೆಳೀತಾ ಹೋಯಿತು. ಅದಕ್ಕೂ ಮೊದಲು ಇವತ್ತಿನ ದಿನದ ಬಗ್ಗೆ ತಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ವಿಶ್ವ ಪರಿಸರ ದಿನ. ನಮಗೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಧರ್ಮೋ ರಕ್ಷತೆ ರಕ್ಷಿತ, ಕೇಳಿದಿರುವ ಬಹಳ ಜನ. ಅಂದ್ರೆ ನಾವು ಧರ್ಮವನ್ನ ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ ಅನ್ನೋದು ಆ ಮಾತಿನ ಅರ್ಥ. ಧರ್ಮೋ ರಕ್ಷತೆ ರಕ್ಷಿತ ಅಂತ. ಇವತ್ತು ಈ ಕಾರ್ಯಕ್ರಮಕ್ಕೆ ಅಂದ್ರೆ ಇವತ್ತಿನ ದಿನಕ್ಕೆ ಅಂದ್ರೆ ಇವತ್ತಿನ ಜನಮಾನಕ್ಕೆ ಅದು ಸ್ವಲ್ಪ ನಾವು ಟ್ವಿಸ್ಟ್ ಮಾಡಬೇಕಾಗುತ್ತೆ. ಧರ್ಮೋ ರಕ್ಷತೆ ರಕ್ಷಿತ ಅನ್ನೋದಕ್ಕಿಂತ ಹೆಚ್ಚಾಗಿ ವೃಕ್ಷೋ ರಕ್ಷತೆ ರಕ್ಷಿತ ಅಂತ. ಅಂದ್ರೆ ನಾವು ಮರಗಳನ್ನ ಕಾಪಾಡಿದ್ರೆ, ಮರಗಳನ್ನ ಉಳಿಸಿದ್ರೆ ಮರ ನಮ್ಮನ್ನ ಉಳಿಸುತ್ತೆ ಅಂತ. ಅದು ಬಹಳ ಮೀನಿಂಗ್ಫುಲ್ ಆಗಿರ್ತಕ್ಕಂಥದ್ದು ಇವತ್ತು ಪ್ರೆಸೆಂಟ್ ಸಿಚುವೇಶನ್ ಇರ್ತಕ್ಕಂಥ ಒಂದು ಮಾತಾಗಿದೆ. ಯಾಕಂದ್ರೆ ನಾವೆಲ್ಲ ಕಡೆ ಕೇಳ್ತಾ ಇದೀವಿ ಕ್ಲೈಮೇಟ್ ಚೇಂಜ್ ಇಂದ ಅಲ್ಲಿ ಕೆಲವೊಂದು ಭಾಗದಲ್ಲಿ ಎಕ್ಸಸ್ ಮಳೆ ಆಗ್ತಿದೆ, ಅಲ್ಲಿ ಮಳೆನೇ ಕಂಡಿಲ್ಲ ಇವಾಗಲೂ ಕೂಡ. ನೀವು ಚಳ್ಳಕೆರೆ ಭಾಗದಲ್ಲಿ ನೋಡಿದ್ರೆ ಆವರೇಜ್ ರೈನ್ಫಾಲ್ 44 ಸೆಂಟಿಮೀಟರ್ಸ್ ಅಷ್ಟೇ ಇರುತ್ತೆ ಆನ್ಯುವಲ್ ರೈನ್ಫಾಲ್. ಕೆಲವೊಂದು ಸಂದರ್ಭದಲ್ಲಿ ದೇಶದಾದ್ಯಂತ ಬರ ಇರುತ್ತೆ, ಚಳ್ಳಕೆರೆಯಲ್ಲಿ ಒಳ್ಳೆ ಮಳೆ ಇರುತ್ತೆ. ಲಾಸ್ಟ್ ಇಯರ್ ಚಳ್ಳಕೆರೆಯಲ್ಲಿ ಎಲ್ಲಾ ಕೆರೆಗಳು ಕೂಡ ತುಂಬ ಹೋಗಿದೆ. ನಾರ್ಮಲ್ ರೈನ್ಫಾಲ್ ಇದ್ದಾಗ ಅಲ್ಲಿ ಬರಗಾಲ ಇರುತ್ತೆ. ಇವಕ್ಕೆಲ್ಲ ಏನ್ ಕಾರಣ ಅಂದ್ರೆ ಕ್ಲೈಮೇಟ್ ಚೇಂಜ್. ನಮ್ಮಲ್ಲಿರ್ತಕ್ಕಂಥ ಪರಿಸರ ನಾವು ಹಾಳು ಮಾಡ್ಕೊಂಡು ಅದರಿಂದ ನಮ್ಮ ಹವಾಗಳನ್ನು ಕೂಡ ನಾವು ಹಾಳು ಮಾಡ್ಕೊಳ್ತಾ ಇದ್ವಿ. ಸೊ ಇದನ್ನೆಲ್ಲ
ಇದೆಲ್ಲ ಕಾಪಾಡೋದು ನಮ್ಮ ಕರ್ತವ್ಯ ಆಗುತ್ತೆ. ಸೊ ಬಹಳ ಜನ ಕಾಮರ್ಸ್ ಸ್ಟೂಡೆಂಟ್ಸ್ ಕೂಡ ಇದ್ದೀರಾ ಇಲ್ಲಿ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕನ್ವೆನ್ಷನಲ್ ಆಗಿ ಮಾತಾಡ್ತಾರೆ. ಆದ್ರೆ ಒಂದು ಹೊಸ ವಿಚಾರ ನಾನು ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಪರಿಸರ ಸಂರಕ್ಷಣೆ ಅಂತ ಬಂದ್ರೆ ಕೇವಲ ಮರಗಿಡಗಳನ್ನು ನೆಡೋದು ಮಾತ್ರ ಪರಿಸರ ಸಂರಕ್ಷಣೆ ಅಲ್ಲ. ಒಂದು ಹೊಸ ಟರ್ಮ್ ಇದೆ, ವಾಟರ್ ಎಕ್ಸ್ಪೋರ್ಟ್ ಅಂತ ಹೇಳಿ. ಕೇಳಿದ್ರೆ ಯಾರಾದ್ರೂ ವಿದ್ಯಾರ್ಥಿಗಳು ವಾಟರ್ ಎಕ್ಸ್ಪೋರ್ಟ್ ಅಂತ ಕೇಳಿದ್ರೆ ಯಾರ ಟರ್ಮ್ ಅಥವಾ ಏನದ ಅರ್ಥ ಇರ್ಬೋದು ವಾಟರ್ ಎಕ್ಸ್ಪೋರ್ಟ್ ಅಂತಂದ್ರೆ? ಈಗ ಯಾರಿಗಾಗಲಿ ಪೆಟ್ರೋಲ್ ಎಕ್ಸ್ಪೋರ್ಟ್ ಅಂತ ತಕ್ಷಣ ಈಗ ಬೇರೆ ಅರಬ್ ಕಂಟ್ರೀಸ್ ನಮಗೆ ಪೆಟ್ರೋಲ್ ನ ಕಳಿಸ್ತಾರಲ್ಲ, ಸೊ ಅರಬ್ ದೇಶದವರು ನಮಗೆ ಪೆಟ್ರೋಲ್ ಎಕ್ಸ್ಪೋರ್ಟ್ ಮಾಡಿದ್ರು ಅಂತ ಅನ್ಕೊಂಡಿದ್ದೀವಿ ಅಲ್ವಾ? ಅದೇ ರೀತಿ ವಾಟರ್ ಎಕ್ಸ್ಪೋರ್ಟ್ ಅಂತ ಎಲ್ಲರಿಗೂ ಕಾಮನ್ ಆಗಿ ಅನ್ಸುತ್ತೆ. ನಮ್ಮ ದೇಶದಿಂದ ನಾವು ನೀರನ್ನ ಬೇರೆ ದೇಶಕ್ಕೆ ಕಳಿಸಿದ್ರೆ ಅದು ವಾಟರ್ ಎಕ್ಸ್ಪೋರ್ಟ್ ಅಂತ ನಾವು ಕರಿತೀವಿ. ಈ ಬಹಳ ಜನಕ್ಕೆ ಅನಿಸ್ಬೋದು, ಈಗ ದುಬೈ ಎಲ್ಲ ನೀರಿಂದು ಕುಡಿಯೋ ನೀರಿನ ಸಮಸ್ಯೆ ಇದೆ, ಆ ಸಂದರ್ಭದಲ್ಲಿ ಇಲ್ಲಿಂದ ಬೇರೆ ದೇಶಗಳಿಂದ ನಾವು ನೀರನ್ನ ಕಳಿಸಿ ಅದು ವಾಟರ್ ಎಕ್ಸ್ಪೋರ್ಟ್ ಅಂತ ಕರಿತೀವಿ ಅಂತ. ಬಟ್ ಆದ್ರೆ ನಿಜವಾದ ಅರ್ಥ ವಾಟರ್ ಎಕ್ಸ್ಪೋರ್ಟ್ ಏನು ಅಂತಂದ್ರೆ, ಉದಾಹರಣೆಗೆ ನೀವು 1 kg ಭತ್ತ ಬೆಳಿಬೇಕು ಅಂದ್ರೆ 1 kg ಭತ್ತ ಬೆಳಿಬೇಕು ಅಂದ್ರೆ ಸುಮಾರು 5 ರಿಂದ 600 ಲೀಟರ್ ನೀರು ಬೇಕಾಗುತ್ತೆ. 1 kg ಮಾವು ಬೆಳಿಬೇಕು ಅಂತಂದ್ರೆ 100 ರಿಂದ 120 ಲೀಟರ್ ನೀರು ಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ಭತ್ತ ಬೆಳಿಬೇಕು ಅಂತಂದ್ರೆ ಸುಮಾರು 5 ರಿಂದ 600 ಲೀಟರ್ ನೀರು ಬೇಕು 1 kg ಭತ್ತ ಬೆಳಿಬೇಕು ಅಂತ. ಸೊ ನಾವೀಗ 1 kg ಭತ್ತನ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? ಒಂದು 35 ರೂಪಾಯಿ ಸಿಗುತ್ತೆ 1 kg ಭತ್ತ. ಆದ್ರೆ ನಾವು 1 kg ಭತ್ತ ಬೆಳಿಬೇಕು ಅಂದ್ರೆ 5 ರಿಂದ 600 ಲೀಟರ್ ನೀರು ಖರ್ಚು ಮಾಡ್ತಾ ಇದ್ದೀವಿ. ಸೊ 1 kg ನಾವು ಭತ್ತ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ 1 kg ಭತ್ತದ ಜೊತೆಗೆ ನಾವು 500 ಲೀಟರ್ ನೀರನ್ನು ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇದನ್ನು ವಾಟರ್ ಎಕ್ಸ್ಪೋರ್ಟ್ ಅಂತ. ಹಾಗಾಗಿ ಚೀನಾದಲ್ಲಿ, ಪರ್ಟಿಕ್ಯುಲರ್ಲಿ ಚೀನಾದಲ್ಲೂ ಕೂಡ ಈ ವಾಟರ್ ಸ್ಕೇರ್ಸಿಟಿ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣದಿಂದ ಅಥವಾ ಎಕ್ಸೆಸಿವ್ ಯುಟಿಲೈಸೇಷನ್ ಆಫ್ ವಾಟರ್ ನ ಕರಿಬೇಕು ಅನ್ನೋ ಕಾರಣದಿಂದ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ವಾಟರ್ ಎಕ್ಸ್ಪೋರ್ಟ್ ಕಾನ್ಸೆಪ್ಟ್ ನ ತಗೊಂಡಿದ್ದಾರೆ. ಪರ್ಟಿಕ್ಯುಲರ್ಲಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವ ಪ್ರದೇಶದಲ್ಲಿ ಆ ಹವಾಮಾನಕ್ಕೆ ಸೂಕ್ತವಾಗಿರುತ್ತೆ ಅದೇ ಬೆಳೆನ ಬೆಳೆಯಬೇಕು. ಎಲ್ಲಿ ವಾಟರ್ ಇಂಟೆನ್ಸಿವ್ ಕ್ರಾಪ್ ಇರುತ್ತಲ್ಲ ಭತ್ತ, ಇಂಥ ವಾಟರ್ ಇಂಟೆನ್ಸಿವ್ ಕ್ರಾಪ್ ನ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದಿಲ್ಲ. ಆ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳ್ಕೋಬೇಕಷ್ಟೇ. ಇನ್ನ ವಾಟರ್ ಲೆಸ್ ಇಂಟೆನ್ಸಿವ್ ಕ್ರಾಪ್ ಇರುತ್ತೆ, ಉದಾಹರಣೆಗೆ ಕಿತ್ತಳೆ ಈ ರೀತಿ ಎಲ್ಲ ಬರುತ್ತಲ್ಲ, ಇವೆಲ್ಲ 1 kg ಬೆಳಿಬೇಕು ಅಂದ್ರೆ 60 ರಿಂದ 80 ಲೀಟರ್ ನೀರು ಮಾತ್ರ ಬೇಕಾಗುತ್ತೆ. ಆ ರೀತಿ ಇರೋ ಕ್ರಾಪ್ಗಳು ಮಾತ್ರ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದು ಅವರು ಒಂದು ಗುರಿನ ಹಾಕೊಂಡಿದ್ದಾರೆ. ಸೊ ಈ ರೀತಿ ಸಾಫ್ಟ್ ಪ್ರೋಗ್ರಾಮ್ಸ್ ಗಳು ಏನಿದೆಯಲ್ಲ, ನೇರವಾಗಿ ಪರಿಸರನ ಉಳಿಸೋ ಮೊದಲು ಕೂಡ ಇಂಡೈರೆಕ್ಟ್ ಆಗಿ ನಮಗೆ ಪರಿಸರನ ಉಳಿಸ್ಕೊಡುತ್ತೆ. ಉದಾಹರಣೆಗೆ ನಾವು ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಭತ್ತ ಬೆಳ್ಕೊಂಡ್ರೆ ನಾವು ಎಕ್ಸೆಸಿವ್ ನೀರನ್ನ ಬಳಕೆ ಮಾಡೋದು ಕಡಿಮೆ ಆಗುತ್ತೆ, ಅಂಡರ್ ವಾಟರ್ ಡೆಫಿನಿಷನ್ ಕಡಿಮೆ ಆಗುತ್ತೆ. ಉದಾಹರಣೆಗೆ ನೋಡ್ತಾ ಹೋಗಿ ಎಲ್ಲ ಹೋಗಿ ಅಡಿಕೆ ಆಗ್ತಾ ಇದೆ, ಆ ರೀಜನ್ ಬಹಳ ಡ್ರೈ ರೀಜನ್ ಇರುತ್ತೆ, ಅಲ್ಲೂ ಕೂಡ ಅಡಿಕೆ ಆಗ್ತಾ ಇದೆ. ಇದು ಒಂದು ರೀತಿ ನಾವು ನಮ್ಮ ಪರಿಸರದ ಮೇಲೆ ನಾವು ಮಾಡ್ತಿರ್ತಕ್ಕಂಥ ಒಂದು ಅಕ್ರಮ ಅಥವಾ ದುಶ್ಚಟ ಅಂತ ಹೇಳ್ಬೋದು. ಆ ರೀಜನ್ಗೆ ಆಗ್ರೋ ಕ್ಲೈಮೆಟಿಕ್ ಕಂಡೀಷನ್ಗೆ ಬೇಕಾದಂತ ಬೆಳೆನ ಬೆಳೆದ್ರೆ ಅದು ಕೂಡ ಒಮ್ಮೆ ನಮ್ಮ ಪರಿಸರನ ಸಂರಕ್ಷಣೆ ಮಾಡ್ಕೊಳ್ಳೋಣ. ಹಾಗಾಗಿ ಪರಿಸರ ಸಂರಕ್ಷಣೆ ಅಂದ್ರೆ ಮರಗಳು ಬೆಳೆಯೋದ್ರ ಜೊತೆಗೆ, ಮರಗಳು ಬೆಳೆಸೋದ್ರ ಜೊತೆಗೆ ಈ ರೀತಿ ಆ ರೀಜನ್ಗೆ ಏನೇನು ಬೇಕಾಗಲ್ಲ ಅದನ್ನ ಫಾಲೋ ಮಾಡ್ತಾ ಹೋಗೋದು ಕೂಡ ಈ ಪರಿಸರ ಸಂರಕ್ಷಣೆ ಒಂದು ಭಾಗವಾಗುತ್ತೆ. ಸೊ ಪರಿಸರ ಸಂರಕ್ಷಣೆ ಇವತ್ತೆಲ್ಲ ಎಲ್ಲ ಮೊಬೈಲ್ ಸ್ಟೇಟಸ್ ನಡೀತಾ ಇರುತ್ತೆ, ಎಲ್ಲರೂ ಕೂಡ ಹಾಕ್ತಾ ಇರ್ತಾರೆ. ಹಾಗಾಗಿ ಇನ್ನೂ ಹೆಚ್ಚಿಗೆ ನಾನು ಆ ವಿಚಾರ ಮಾತಾಡೋದಕ್ಕೆ ಹೋಗೋದಿಲ್ಲ. ಸೊ ನಂತರ ಮುಂದಿನ ಟಾಪಿಕ್ ಏನಿದೆಯಲ್ಲ ವಿದ್ಯಾರ್ಥಿಗಳನ್ನ ಅಡ್ರೆಸ್ ಮಾಡಿ ಅಂತ ಹೇಳಿದ್ರು. ಅಲ್ಲಿಗೆ ಇವತ್ತಿನ ಕಾರ್ಯಕ್ರಮ ತುಂಬಾ ಸುಂದರವಾಗಿ ನೋಡಿ ಬಂದಿದೆ. ಮುಖ್ಯವಾಗಿ ತಹಶೀಲ್ದಾರ್ ಅವರನ್ನ ಕಳಿಸ್ಬೇಕು ಅಂತೇಳಿ ಪ್ರಾಂಶುಪಾಲರು ಇಲ್ಲಿ 2 ವಿಚಾರಗಳನ್ನ ಕೊಡಿ. ಒಂದು ಪರಿಸರ ದಿನಾಚರಣೆ, ಮತ್ತೊಂದು ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಅಂತ ಹೇಳಿ. ಮತ್ತು ಸರ್ ಅವರು ಮೆನ್ಷನ್ ಮಾಡಿದ ಯಾವಾಗಲೇ ಇಲ್ಲಿ ಸಿಬ್ಬಂದಿಯಲ್ಲಿ ನಾವು ಮುಂದಿನ ಸರ್ ಅವರ ಜೊತೆ ಕೆಲಸ ಮಾಡಿದ್ದೀವಿ. 1 ತಿಂಗಳ ಹಿಂದಿಂದ ಸೆಕ್ಟರ್ ಆಫೀಸರ್ಸ್ ಅಂತ ಹೇಳಿ ಎಲೆಕ್ಷನ್ಸ್ ಅಲ್ಲಿ ವರ್ಕ್ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನಮಗೆ ಅದು ಶುರುವಾದಾಗ, ಎಲೆಕ್ಷನ್ ಡ್ಯೂಟಿ ಶುರುವಾದಾಗ ಇತರೆ ತಹಶೀಲ್ದಾರ್ ಇದ್ರು. ಆಮೇಲೆ ಕಾರಣಾಂತರಗಳಿಂದ ಸರ್ ಅವರು ಬಂದ ನಂತರ ನಾವು ಅವ್ರ ಜೊತೆ ಕೆಲಸ ಮಾಡಿದ್ವಿ. ಬಟ್ ಎಲ್ಲಾ ಟೀಚರ್ಸ್ ಸುಮಾರು ಜನ ಅಲ್ಲಿ ಸಾವಿರಾರು ಜನ, ಮಿನಿಮಮ್ ಒಂದು 1000 ರಿಂದ 1500 ಸಿಬ್ಬಂದಿಯನ್ನ ಮ್ಯಾನೇಜ್ ಮಾಡಿದ್ದಾರೆ. ಚಿಕ್ಕನಹಳ್ಳಿ ತಾಲೂಕಲ್ಲಿ 220 ಬೂತ್ಗಳಿದ್ದಾರೆ, ಎಲೆಕ್ಷನ್ ಬೂತ್ಗಳು, ವೋಟಿಂಗ್ ಬೂತ್. ಅಷ್ಟು ಬೂತ್ಗಳಿಗೆ ಸಾವಿರಾರು ಸಿಬ್ಬಂದಿ ಮತಗಟ್ಟೆ ಅಧಿಕಾರಿಗಳನ್ನ ತಯಾರು ಮಾಡುವಂತ ಸಂದರ್ಭದಲ್ಲಿ ಸರ್ ಅವರು ನೇರವಾಗಿ ಬಂದು
ಅಲ್ಲಿ ಅಧಿಕಾರಿಗಳಿಗೆ ಪರಿಚಯ ಮಾಡಿಕೊಳ್ಳೋದ್ರ ಮೂಲಕ ಮತ್ತೆ ಜೊತೆಗೆ ಅವರ ಅನುಭವಗಳನ್ನು ಹಂಚೋದ್ರ ಮೂಲಕ ಎಲೆಕ್ಷನ್ ಅನ್ನ ಹೇಗೆ ತುಂಬಾ ಎಲ್ಲ ಸಿಬ್ಬಂದಿ ಕೂಡ ಇದು ತುಂಬಾ ಕಷ್ಟ ಇರುತ್ತೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದು ತುಂಬಾ ಸಿಂಪಲ್ ಆಗಿ ಮುಗಿಸ್ಬೋದು ಅನ್ನೋ ರೀತಿ ಧೈರ್ಯವನ್ನು ತಂದಿದ್ರು. ಜೊತೆಗೆ ಯಾವಾಗ ಪರಿಚಯ ಆದಾಗಿಂದಲೂ ಕೂಡ ಎಲ್ಲರಿಗೂ ಅನ್ಸುತ್ತೆ ಒಂದು ಲೀಡರ್ಶಿಪ್ ಅನ್ನ ನಾವು ಕೂಡ ಕಂಡಿದ್ದೇವೆ ಸಾಕಷ್ಟು. ಯಾವುದೇ ವ್ಯಕ್ತಿಗೆ ಆ ವ್ಯಕ್ತಿ ಹೇಗಿರ್ತಾನೆ ಅಂತ ಪರೀಕ್ಷೆ ಮಾಡ್ಬೇಕಂದ್ರೆ ಅಧಿಕಾರ ಕೊಟ್ಟು ನೋಡ್ಬೇಕು ಅಂತ ಹೇಳ್ತಾರೆ. ಆ ವ್ಯಕ್ತಿ ಅಧಿಕಾರ ಬಂದಾಗ ಹೇಗಿರ್ತಾನೆ, ಅಧಿಕಾರ ಇಲ್ಲದೆ ಇರುವಾಗ ಎಲ್ಲರೂ ಕೂಡ ವಿನಯ ವಿಧೇಯತೆ ಇವೆಲ್ಲವೂ ಇರ್ಬೋದು, ಅಥವಾ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡಿರುವಂತದ್ದು ಇರ್ಬೋದು, ಅಥವಾ ಸರಿಯಾಗಿ ಮಾತಾಡ್ಸೋದು ಎಲ್ಲ ಇರ್ಬೋದು. ಬಟ್ ಅಧಿಕಾರ ಬಂದಾಗ ವ್ಯಕ್ತಿ ಹೇಗಾಗ್ತಾರೆ ಅನ್ನೋದಕ್ಕೆ ಕೆಲವೊಂದು ವ್ಯಕ್ತಿಗಳು ಎಕ್ಸಾಂಪಲ್ ಆಗಿ ನಿಲ್ತಾರೆ. ಅಂತಹ ಎಕ್ಸಾಂಪಲ್ ಸರ್ ಅವರು ಫಸ್ಟ್ ಟೈಮ್ ನಮಗೆ ಎಲೆಕ್ಷನ್ ಟ್ರೈನಿಂಗ್ಸ್ ಅಲ್ಲಿ ಸ್ಟೇಜ್ ಕಡೆ ಬಂದಾಗ ಗೊತ್ತಾಯ್ತು ಈ ಎಲೆಕ್ಷನ್ ತುಂಬಾ ಚೆನ್ನಾಗಿ ನಡೆಯುತ್ತೆ, ಎಲ್ಲರಿಗೂ ಕೂಡ ಒಳ್ಳೆ ಧೈರ್ಯವನ್ನು ತುಂಬುವಂತ ಅಧಿಕಾರಿ ಸಿಕ್ಕಿದ್ದಾರೆ ಅಂತ ಅನಿಸ್ತು. ಅದೇ ರೀತಿ ಕೇವಲ ಎಲೆಕ್ಷನ್ ವಿಚಾರ ಅಲ್ಲ, ತಾಲೂಕಿನ ಪ್ರತಿಯೊಂದು ಸಾಮಾನ್ಯ ಪ್ರಜೆಗಳ ಜೊತೆ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಕೂಡ ಒಂದು ಅನುಕಂಪ ಅನ್ನೋದು ಎದೆಯಲ್ಲಿರಬೇಕು. ಅದಿದ್ರೆ ಆ ವ್ಯಕ್ತಿ ಯಾವ ಹಂತಕ್ಕೆ ಹೋದ್ರು ಕೂಡ, ಸ್ಥಾನಕ್ಕೆ ಹೋದ್ರು ಕೂಡ ಆ ವ್ಯಕ್ತಿಯಲ್ಲಿ ಅದು ಉಳಿದಿರುತ್ತೆ. ಒಂದು ಹೂವಿನಲ್ಲಿ ಸುಗಂಧ ಇರುತ್ತಲ್ಲ, ಬರೀ ಹೂ ಇರೋದು ಬೇರೆ ಅಲಂಕಾರ, ಬಟ್ ಆ ಸುಗಂಧ ಇರುವಂತಹದ್ದು ತುಂಬಾ ದೂರದವರೆಗೂ ಕೂಡ ತಲುಪ್ತಾ ಇರುತ್ತೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದನ್ನ ತಲುಪಿಸಬೇಕು ಅನ್ನುವಂತಹ ಒಂದು ಹೃದಯ ಮತಿಗೆ ಇರುವಂತಹ ಅಧಿಕಾರಿಗಳು, ಇಂತಹ ಅಧಿಕಾರಿಗಳು ಈ ಹಂತದಿಂದ ಹಿಡಿದು ಸರ್ ಎಕ್ಸಾಂಪಲ್ ಕೊಟ್ಟರು IAS ಲೆವೆಲ್ ವರೆಗೂ ಕೂಡ ಅಲ್ಲಿ ತುಂಬಾ ಒತ್ತಡಗಳಿರ್ತವೆ. ಅಷ್ಟು ಒತ್ತಡಗಳ ಸಂದರ್ಭದಲ್ಲಿ ಕೂಡ ಜನಸ್ಪಂದನೆ ಮಾಡಬೇಕು ಅಂದಾಗ ನಿಜವಾಗ್ಲೂ ಆ ಒತ್ತಡಗಳನ್ನ ಆನಂದಿಸ್ತಾ ಕೆಲಸ ಮಾಡ್ತಾರೆ. ಸರ್ ಹೇಳಿದ್ರು ಎಕ್ಸಾಮ್ ಬರೆಯೋದು ಒಂದು ಕಷ್ಟ ಇದೆ, ಬಂದ ಮೇಲೆ ಕೆಲಸ ನಿಭಾಯಿಸೋದು ಒಂದು ಕಷ್ಟ ಇದೆ, ಅದಕ್ಕಾಗಿ ಕೆಲವು ತ್ಯಾಗಗಳನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಅದು ನಿಜ. ನಾವು ಕೌಟುಂಬಿಕ ಮತ್ತು ಔದ್ಯೋಗಿಕ ಬ್ಯಾಲೆನ್ಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಯಾವಾಗ ನಾವು ಜನಸೇವೆಯಲ್ಲಿ ಅದನ್ನ ಆನಂದಿಸ್ತಾ ಇರ್ತೀವೋ ಆ ಸಂದರ್ಭದಲ್ಲಿ ಒತ್ತಡಗಳು ಕೂಡ ಅಥವಾ ತ್ಯಾಗಗಳು ಕೂಡ ನಮಗೆ ನಿಜವಾಗಿಯೂ ಕೂಡ ಬಲವನ್ನು ಕೊಡ್ತವೆ. ಅಂತಹ ಬಲ ಸಿಗಲಿ ಸಾರಿಗೆ ಅಂತ ಹೇಳ್ತಾ, ಮತ್ತು ಸರ್ ಅವರು ಇವತ್ತು ನಮ್ಮ ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳು ಈಗ ನಾನು ಪರಿಸರ ದಿನಾಚರಣೆ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಡ್ತೀನಿ. ಮಂಜುನಾಥ್ ಸರ್ ನಮ್ಮೆಲ್ಲರ 3 ಜನರ ಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಅವರ ಸ್ಪಂದನೆಯನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಸರ್ ಒಂದೊಂದು ಮಾತು ಹೇಳಿದ್ರು, ನಾನು ಒಬ್ಬ ಶಿಕ್ಷಕರ ಮಗ, ಹಾಗಾಗಿ ನನಗೆ ಶಿಕ್ಷಕರ ಮೇಲೆ ಪ್ರೀತಿ ಅಂತ ಅವತ್ತು ಹೇಳಿದ್ರು. ಮತ್ತೆ ಅವರೊಬ್ಬ ಅಧಿಕಾರಿಯಾಗಿಯೂ ಅವರ ಉಪನ್ಯಾಸದ ವೈಖರಿ ನೋಡಿದ್ರೆ ಅವರ ತಂದೆಯವರ ಒಂದು ಪ್ರಭಾವ ಇರ್ಬೋದು, ಒಂದು ಉತ್ತಮವಾದ ವಾಗ್ಚರ್ಯನ್ನು ನಾವು ಕಂಡು. ವಿದ್ಯಾರ್ಥಿಗಳೇ, ಈಗ ಜಾಗತಿಕವಾಗಿ ಒಂದು ಹವಾಮಾನ ವೈಪರೀತ್ಯ ತೀರಾ ಏರುಪೇರಾಗಿರೋದು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಒಂದೇ ರೀತಿ ಹವಾಮಾನ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇದ್ದೀವಿ. ನಾವು ಈ ಪರಿಸರ ರಕ್ಷಣೆಗಾಗಿ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡೋದು ಅಥವಾ ಸರಾಗಿಯಾದ ಸ್ಟೇಟಸ್ ಹಾಕೊಳ್ಳೋದು ಅಷ್ಟರಲ್ಲೇ ಮುಗ್ದೋಗ್ತಾ ಇದೆ. ಏನ್ ಮಾಡ್ಬೋದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ವಾತಾವರಣಕ್ಕೆ ಜಾಸ್ತಿ ಹೋಗ್ಬಾರ್ದು ಅಂದ್ರೆ ನಾವು ಸಾರ್ವಜನಿಕ ಸಾರಿಗೆ ಬಳಸಬೇಕು ಅಂತ ಹೇಳ್ತೀವಿ. ಆದ್ರೂ ಸಹ ಇತ್ತೀಚೆಗೆ ವೈಯಕ್ತಿಕವಾಗಿ ವಾಹನ ಬಳಸೋದು ಜಾಸ್ತಿ ಆಗಿದೆ. ಇದಕ್ಕೆ ಸರ್ಕಾರ ಕೆಲವೊಂದು ನಿರ್ಧಾರಗಳನ್ನ ತಗೋಬೇಕಾಗಿದೆ. ಒಂದ್ ರೀತಿ ಈಗ ಉಚಿತ ಬಸ್ ಮಾಡಿರೋದು ಆ ರೀತಿ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ವೈಯಕ್ತಿಕ ಸಾರಿಗೆ ಬಳಸೋದು ಕಡಿಮೆ ಆಗೋದಕ್ಕೆ ಒಂದ್ ರೀತಿ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸಾರ್ವಜನಿಕ ಸಾರಿಗೆ ಬಳಸಿದ್ರೆ, ವೈಯಕ್ತಿಕ ಸಾರಿಗೆಗಳನ್ನ ಕಡಿಮೆ ಮಾಡಿಕೊಂಡ್ರೆ ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಹೆಚ್ಚಿನದಾಗಿ ಮಾಲಿನ್ಯ ಆಗೋದನ್ನು ತಪ್ಪಿಸ್ಬೋದು. ಈಗ ಈ ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಹೇಳ್ತಾರೆ, ಬಹುತೇಕ ಹೇಳ್ತಾರೆ ಅನ್ನೋದಲ್ಲ, ನಾವು ನಮ್ಮ ನಿತ್ಯ ಜೀವನದಲ್ಲಿ ಎಷ್ಟಾಗಿದೆ ಅಷ್ಟು ಮಾಡಿದ್ರೆ ನಮ್ಮ ಪ್ರತಿ ನಡೆಯಲ್ಲಿ ಸ್ವಲ್ಪ ಗೋ ಗ್ರೀನ್, ಹಸಿರಿನ ಕಡೆಗೆ ನಾವು ಪಯಣವನ್ನು ಬೆಳೆಸಿದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗು ಮತ್ತೆ ಜಾಗತಿಕ ತಾಪಮಾನ ನಿಮ್ಗೆಲ್ಲ ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋ ವಿಷಯ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಮತ್ತೆ ರೈತರ ಸಮಸ್ಯೆ, ರೈತರು ನಮ್ಮೆಲ್ಲರಿಗಿಂತ ಹೆಚ್ಚಿನದಾಗಿ, ನೀವು ಎಲ್ಲ ರೈತರ ಮಕ್ಕಳೇನೆ, ಪರಿಸರ ಜೊತೆ ಒಡನಾಟ ಹೊಂದಿರ್ತಾರೆ. ಈಗ ಇವತ್ತಿನ ಪ್ರಜಾವಾಣಿಯಲ್ಲೂ ನಾನು ನೋಡಿ ಆಘಾತ ಆಯಿತು. ದಿನಕ್ಕೆ ಒಬ್ಬ ರೈತ ಗಂಟೆಗೆ ಒಬ್ಬ ರೈತ ಸಾಯ್ತಾ ಇದ್ರು 2022 ಒಂದು ವರದಿ. ಅಂದ್ರೆ ಈ ಹಸಿರು ಉಳಿಸ್ಕೊಳ್ಳಿಲ್ಲ ನಾವು ಅಂದ್ರೆ ರೈತನಿಗೂ ಎಫೆಕ್ಟ್ ಆಗುತ್ತೆ. ಹಾಗೆ ಈ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ, ನಗರದ ಒಳಗಡೆ ಕಾಡು ಪ್ರಾಣಿಗಳು ಬರೋದು, ಪುನಃ ಅವು ಹೆದ್ದಾರಿಗಳಲ್ಲಿ ಬಂದು ಅಪಘಾತಕ್ಕೊಳಗಾಗೋದು, ಅಥವಾ ಆ ಅಪಘಾತದಲ್ಲಿ ಮನುಷ್ಯರೇ ಸಾಯ್ಬೋದು. ಈ ತರದ್ದು ವೈಪರೀತ್ಯಗಳು ಆಗ್ಬಾರ್ದು ಅಂದ್ರೆ ನಾವು ಪರಿಸರವನ್ನು ಉಳಿಸಬೇಕಾಗಿದೆ.
ಒಂದು ನಮ್ಮ ಕಾಲೇಜಿನಲ್ಲಿ ಮಾತಾಡೋದಕ್ಕಿಂತ ಮಾಡಿ ತೋರಿಸ್ಬೇಕು ಅನ್ನೋದನ್ನ ನಮ್ಮ ಪ್ರಾಂಶುಪಾಲರು ತುಂಬಾ ಅನುಸರಿಸ್ತಾ ಇದ್ದಾರೆ. ಅದು ಗಿಡವನ್ನ 3 ತಿಂಗಳಿಂದನೇ ಅದು ಬೀಜ ನೆಟ್ಟು ಸಸಿಯಾಗಿರೋದನ್ನ ಇವತ್ತು ನಡೆಸಿದ್ದಾರೆ. ಅದನ್ನ ನಾವು ಮಾದರಿಯಾಗಿ ನಾವು ನೀವೆಲ್ಲ ತಗೋಬೇಕು. ಭಾಷಣ ಎಷ್ಟಾದ್ರೂ ಮಾಡ್ಬೋದು, ಸ್ಟೇಟಸ್ ಎಷ್ಟಾದ್ರೂ ಇಡ್ಬೋದು. ಗಿಡ ಇಡೋದೇ ಮುಖ್ಯ, ಮತ್ತೆ ಅದು ಬೆಳವಣಿಗೆ ಆಗೋ ರೀತಿ ನೋಡ್ಕೊಳ್ಳೋದು ಮುಖ್ಯ ಅಂತ ಅವರಿಂದ ಇನ್ಸ್ಪಿರೇಷನ್ ಆಗಿ ನಾವು ನೀವು ಎಲ್ಲ ಗಿಡ ಬೆಳೆಸೋಣ. ವಿಶ್ವ ಪರಿಸರ ದಿನದ ಶುಭಾಶಯಗಳು ಹೇಳ್ತಾ ನಮ್ಮ ವಿಶ್ವದಾದ್ಯಂತ ಪರಿಸರ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜಿನಲ್ಲಿ ಸಹಿತ ನಾವು ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ್ದೇವೆ. ಈ ಸುಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ಮಾತನಾಡಿದ್ದಾರೆ. ನಾನು ಒಂದು 2 ನಿಮಿಷಗಳಲ್ಲಿ ನನ್ನ ಅಭಿಪ್ರಾಯಗಳನ್ನು ಮುಕ್ತಾಯ ಮಾಡ್ತೇನೆ. ಮಾನವ ಮತ್ತು ಪರಿಸರ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂತಹ ಅಂಶ. ಪರಿಸರವನ್ನು ಹೊರತುಪಡಿಸಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಪ್ರಮುಖವಾಗಿರುವಂತಹ ವಿಷಯ. ಯಾವುದೇ ಸಂದರ್ಭದಲ್ಲಿ ನಾವು ಎಷ್ಟೇ ಪ್ರಗತಿಯನ್ನು ಸಾಧಿಸಿರ್ಬೋದು, ಅಭಿವೃದ್ಧಿಯನ್ನು ಸಾಧಿಸಿರ್ಬೋದು, ಬೆಳವಣಿಗೆಯನ್ನು ಕಂಡಿರ್ಬೋದು, ಆದರೆ ಪ್ರಕೃತಿಯನ್ನು ಹೊರತುಪಡಿಸಿ ನಮ್ಮ ಜೀವನವನ್ನ ಸಾಗಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಮನವರಿಕೆಯಾಗಿರುವಂತಹ ವಿಷಯ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಏನಂದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಆಗಬೇಕು, ಮೂಲಭೂತ ಕರ್ತವ್ಯವೂ ಸಹಿತ ಆಗಬೇಕು ಅನ್ನೋದು ಅತ್ಯಂತ ಮುಖ್ಯವಾಗಿರುವಂತಹ ವಿಷಯ. ಕಾರಣ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಪರಿಸರದ ಅವನತಿ ಎಷ್ಟರ ಮಟ್ಟಿಗೆ ಹೋಗಿದೆ ಅನ್ನೋದನ್ನ ತಾವೆಲ್ಲರೂ ಪ್ರತಿನಿತ್ಯ ಪ್ರತಿಕ್ಷಣ ನೋಡ್ತಾ ಇದ್ದೀರಾ. ಒಂದು ಮಾತಿದೆ, ಹಾಳು ಮಾಡಿರೋ ಪರಿಸರವನ್ನ ನಾವಾಗಿ ಸರಿಪಡಿಸದಿದ್ದರೆ ಪ್ರಕೃತಿಯ ಕಾರ್ಯಾಚರಣೆ ಕೈಗೊಂಡು ನಮ್ಮನ್ನ ಸರಿಪಡಿಸುತ್ತದೆ ಅನ್ನೋ ಒಂದು ಮಾತಿದೆ. ಹಾಳು ಮಾಡಿರೋ ಪರಿಸರವನ್ನು ನಾವಾಗಿ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಪ್ರಕೃತಿಯ ಕಾರ್ಯಾಚರಣೆ ಕೈಗೊಂಡು ನಮ್ಮನ್ನ ಸರಿದಾರಿಗೆ ತರುವಂತ ಕೆಲಸವನ್ನು ಮಾಡ್ತದೆ ಹಾಗೆ ಅಂತೇಳಿ ಒಂದು ಮಾತಿದೆ. ಹಲವಾರು ನಿದರ್ಶನಗಳಿವೆ. ಬರಗಾಲ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಅಥವಾ ಇನ್ನಿತರ ಸಮಸ್ಯೆಗಳು ಏನನ್ನ ಎದುರಿಸ್ತಾ ಇದ್ದೀವಿ, ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಪರಿಸರ ಅವನತಿ. ಈ ಹಿನ್ನೆಲೆಯಲ್ಲಿ ಈ ದಿನದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಪರಿಸರವನ್ನು ರಕ್ಷಣೆ ಮಾಡುವಂತ ಒಂದು ದೃಢ ತೀರ್ಮಾನಕ್ಕೆ ಬರಬೇಕು ಹಾಗೆ ಅಂತ ಹೇಳ್ತಾ, ಒಂದು ಮಾತಿದೆ, ಎಲ್ಲಿ ನಾಗರಿಕತೆ ಆರಂಭವಾಯಿತು ಅಲ್ಲೇ ನಾಗರಿಕತೆ ಅಂತ್ಯವಾಗುತ್ತಿದೆ ಅಂತ. ಎಲ್ಲಿ ನಾಗರಿಕತೆ ಆರಂಭವಾಯಿತು ಅಲ್ಲೇ ನಾಗರಿಕತೆ ಅಂತ್ಯವಾಗುತ್ತದೆ. ಇವತ್ತು ಎಲ್ಲರೂ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳು ಸರಿಪಡಿಸಲಾಗದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನಂದ್ರೆ ನಾವು ಪ್ರಕೃತಿಯ ಮೇಲೆ ಮಾಡ್ತಾ ಇರುವಂತಹ ದಬ್ಬಾಳಿಕೆ ಮತ್ತು ಅತಿಕ್ರಮಣ. ಇದನ್ನು ನಿಲ್ಲಿಸಿದಾಗ ಮಾತ್ರ ನಮ್ಮ ಜೀವನವನ್ನು ಸುಂದರವಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿ ಅಂತ ಹೇಳ್ತಾ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ